ನಮಸ್ಕಾರ ರೀ ಎಲ್ಲರಿಗೂ ಸಾಲೆ ಹೋಮ್ ಮೇಡ್ ರೆಸಿಪಿ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಬ್ಯಾಡಗಿ ಮೆಣಸಿನಕಾಯಿಯಿಂದ ಮಾಡಿದಂತಹ ಅಚ್ಚ ಖಾರದ ಪುಡಿ. ಇದನ್ನು ಹೇಗೆ ಮಾಡೋದನ್ನು ನೋಡೋಣ ಬನ್ನಿ. ಮೊದಲು ನಾನಿಲ್ಲಿ ಮೆಣಸಿನಕಾಯಿಯನ್ನು ಒಂದು ದಿನ ಬಿಸಿಲಲ್ಲಿ ಒಣಗಿಸ್ಕೊಂಡು ಇಟ್ಕೊಂಡಿನಿ. ಬಿಸಿಲಲ್ಲಿ ಒಣಗಿಸಿದ ಆದಮೇಲೆ ಇದರಲ್ಲಿ ಕಸ ಮತ್ತು ಕಡ್ಡಿ ಇರುತ್ತವೆ, ಅದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಇದರ ಮೆಣಸಿನಕಾಯಿ ತುಂಬನ್ನು ತೆಗೆಯಬೇಕು. ಮೆಣಸಿನಕಾಯಿಯು ಬಿಸಿಲಲ್ಲಿ ಚೆನ್ನಾಗಿ ಒಣಗಿದರೆ ಖಾರದ ಪುಡಿಯು ತುಂಬ ದಿನ ಇಟ್ಟರೂ ಹಾಳಾಗಲ್ಲ. ಅದಕ್ಕೆ ಮೆಣಸಿನಕಾಯಿಯನ್ನು ಚೆನ್ನಾಗಿ ಒಣಗಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಇದರ ಮೆಣಸಿನಕಾಯಿ ತುಂಬನ್ನು ತಕ್ಕೊಂಡಿಟ್ಕೋಬೇಕು. ಎಲ್ಲ ಮೆಣಸಿನಕಾಯಿ ತುಂಬನ್ನು ತಕ್ಕೊಂಡಿಟ್ಕೊಂಡು ಆಗಿದೆ, ನೋಡ್ತಾ ಇರ್ಬೋದು ಫ್ರೆಂಡ್ಸ್. ನಾನಿಲ್ಲಿ 3 kgಯಷ್ಟು ಬ್ಯಾಡಗಿ ಮೆಣಸಿನಕಾಯಿಯನ್ನು ತೊಗೊಂಡಿನಿ. 1 kgಯಷ್ಟು ಹವೇಜನ್ನು ತೊಗೊಂಡಿನಿ. 1.5 kgಯಷ್ಟು ನಾನಿಲ್ಲಿ ಒಣ ಕೊಬ್ಬರಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ. ಅರ್ಧ kgಯಷ್ಟು ನಾನಿಲ್ಲಿ ಜೀರಿಗೆಯನ್ನು ತೊಗೊಂಡಿನಿ. 2 kgಯಷ್ಟು ಹಳ್ಳುಪ್ಪನ್ನು ತೊಗೊಂಡಿನಿ. 1 ಎಣ್ಣೆ ಪ್ಯಾಕೆಟನ್ನು ತೊಗೊಂಡಿನಿ. ಗ್ಯಾಸ್ ಮೇಲೆ ದೊಡ್ಡದಾದಂತಹ ಪಾತ್ರೆಯನ್ನು ಇಟ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಎಣ್ಣೆಯು ಕಾದ ನಂತರ ಹೆಚ್ಚಿಟ್ಕೊಂಡಂತಹ ಒಣ ಕೊಬ್ಬರಿಯನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಸ್ವಲ್ಪನೇ ಒಣ ಕೊಬ್ಬರಿಯನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಈ ಒಣ ಕೊಬ್ಬರಿಯನ್ನು ಆಯಿಲಲ್ಲಿ ಚೆನ್ನಾಗಿ ಹುರ್ಕೋಬೇಕು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದರ ಕಲರು ಚೇಂಜ್ ಆಗಿದೆ. ಈಗ ಇದನ್ನು ದೊಡ್ಡದಾದಂತಹ ಪಾತ್ರೆಯಲ್ಲಿ ತೆಗೆದುಬಿಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಎಲ್ಲ ಕೊಬ್ಬರಿಯು ಹುರ್ಕೊಂಡಾಗಿದೆ ಅಂತ. ಇದೇ ಆಯಿಲ್ಗೆ ನಾವು ಹವೇಜನ್ನು ಸಹ ಹಾಕ್ಕೊಳ್ಳೋಣ. ಹವೇಜು ಸಹ ಎಣ್ಣೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ನೋಡಿ ಫ್ರೆಂಡ್ಸ್, ಸ್ವಲ್ಪನೇ ಹಾಕ್ಕೊಂಡು ಹುರ್ಕೋಬೇಕು. ಇದರ ಕಲರ್ ಚೇಂಜ್ ಆಗಬೇಕು, ಅಲ್ಲಿಯವರೆಗೆ ಇದನ್ನು ಹುರ್ಕೋಬೇಕು. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಹವೇಜು ಸಹ ಹುರ್ಕೊಂಡಾಗಿದೆ. ಈಗ ಇದನ್ನು ಸಹ ಕೊಬ್ಬರಿ ಹಾಕಿದ್ವಲ್ಲ ಅದೇ ಪಾತ್ರೆಗೆ ಇದನ್ನು ಸಹ ಹಾಕ್ಕೊಳ್ಳೋಣ. ಉಳಿದಂತಹ ಹವೇಜು ಸಹ ಇದೇ ರೀತಿ ಹುರ್ಕೊಳ್ಳೋಣ. ಎಲ್ಲ ಹವೇಜು ಸಹ ಹುರ್ಕೊಂಡಾಗಿದೆ. ತಗೊಂಡಂತಹ ಇದಕ್ಕೆ ಜೀರಿಗೆಯನ್ನು ಹಾಕ್ಕೊಳ್ಳೋಣ. 50 ಗ್ರಾಮಷ್ಟು ಲವಂಗವನ್ನು ಹಾಕ್ಕೊಳ್ಳೋಣ. 50 ಗ್ರಾಮಷ್ಟು ಏಲಕ್ಕಿಯನ್ನು ಹಾಕ್ಕೊಳ್ಳೋಣ. 50 ಗ್ರಾಮಷ್ಟು ಇದಕ್ಕೆ ದಾಲ್ಚಿನ್ನಿಯನ್ನು ಹಾಕ್ಕೊಳ್ಳೋಣ. 50 ಗ್ರಾಮಷ್ಟು ಇದಕ್ಕೆ ಶಹಜೀರನ್ನು ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಮಸಾಲೆಯನ್ನು ಇದಕ್ಕೆ ಹಾಕ್ಕೋಬೇಕು. ಇಲ್ಲಿ ಮೆಣಸಿನಕಾಯಿ ತುಂಬನ್ನು ತೆಗೆದಿಟ್ಕೊಂಡಿವಿ. ಇಲ್ಲಿ ಮಸಾಲೆಯೂ ಸಹ ಹುರಿದಿಟ್ಕೊಂಡಾಗಿದೆ. ಈಗ ಇದನ್ನು ಗಿರ್ನಿಗೆ ಹೋಗಿ ಇದನ್ನು ಪೌಡ್ರ್ ಮಾಡ್ಕೊಂಬರೋಣ. ಮೆಣಸಿನಕಾಯಿ ಎಲ್ಲವೂ ಈ ಮಿಷನ್ಗೆ ಹಾಕಿಬಿಟ್ಟು ಯಾವ ರೀತಿ ಪೌಡ್ರ್ ಮಾಡ್ತಾ ಇದ್ದಾರೆ ಅಂತ ನೋಡಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಮೆಣಸಿನಕಾಯಿ ಪೌಡ್ರ್ ಆಗ್ತಾಯಿದೆ ಅಂತ. ಈ ಮೆಣಸಿನಕಾಯಿ ಪೌಡ್ರ್ ಮಾಡುವ ಮಿಷನ್ ಹೇಗಿದೆ ಅಂತ ನೋಡಿ ಫ್ರೆಂಡ್ಸ್. ಈ ರೀತಿ ಈ ಮೆಣಸಿನಕಾಯಿ ಪೌಡ್ರ್ ಮಾಡುವ ಮಿಷನ್ ಇದೆ. ಇಲ್ಲಿ ಪೌಡರು ಸಹ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಈ ಪೌಡರನ್ನು ಸಾನಿಸಲಿಕ್ಕೆ ಇಲ್ಲಿ ಮಿಷನ್ ಇದೆ. ನೋಡಿ, ಈ ರೀತಿ ನಮಗೆ ಈ ಪೌಡ್ರನ್ನು ಸಾನಿಸಿ ಕೊಡುತ್ತಾರೆ. ನೋಡಿ, ಇಲ್ಲಿ ಪೌಡ್ರನ್ನು ಸಾನಿಸಿ ಆಗಿದೆ ಅಂತ. ಫೈನಲಿ ಈ ಖಾರದ ಪುಡಿಯು ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮಿಲ್ಲಲ್ಲಿ ನಮಗೆ ಯಾವ ರೀತಿ ಈ ಪೌಡ್ರನ್ನು ಮಾಡಿಕೊಟ್ಟಿದ್ರು ಅಂತ. ನೋಡಿ ಫ್ರೆಂಡ್ಸ್, ಎಷ್ಟು ಸಣ್ಣದಾಗಿ ಈ ಪೌಡ್ರನ್ನು ಮಾಡಿ ಕೊಟ್ಟಿದ್ದಾರೆ. ಈ ಪೌಡರು ತಣ್ಣಗಾಗಿದ ನಂತರ ಈ ರೀತಿ ಇದ್ದಂತಹ ಭರಣಿಯಲ್ಲಿ ನಾವು ಈ ಪೌಡರನ್ನು ಹಾಕಿ ಇಡ್ತೀವಿ. ನೋಡಿ ಫ್ರೆಂಡ್ಸ್, ಈ ಪೌಡರನ್ನು ಇದಕ್ಕೆ ಹಾಕಿಡ್ತಾ ಇದ್ದೀವಿ ಅಂತ. ಈ ಬ್ಯಾಡಗಿ ಮೆಣಸಿನಕಾಯಿ ಪುಡಿಯು ತುಂಬ ಚೆನ್ನಾಗಿ ಒಳ್ಳೆ ಕಲರ್ ಕೊಡುತ್ತೆ. ಇದು ಸಾಂಬಾರಿಗೆ ಮತ್ತು ನಾನ್ ವೆಜ್ಗೆ ಹೇಳಿ ಮಾಡಿಸಿದಂತಹ ಖಾರದ ಪುಡಿ ಇದು. ನೋಡಿ ಫ್ರೆಂಡ್ಸ್, ಈ ರೀತಿ ಈ ಭರಣಿಯಲ್ಲಿ ನಾವು ಈ ಖಾರದ ಪುಡಿಯನ್ನು ಶೇಖರಣೆ ಮಾಡಿ ಇಡ್ತೀವಿ. ಈ ರೀತಿ ನಾವು ಈ ಖಾರದ ಪುಡಿಯನ್ನು ನಾವು ಹಾಕಿಡುವುದರಿಂದ ವರ್ಷಗಟ್ಟಲೆ ಇಟ್ಟರೂ ಈ ಖಾರದ ಪುಡಿಯು ಕೆಡಲ್ಲ. ನೋಡಿ, ಇದರ ಬಾಯಿಯನ್ನು ಮುಚ್ಚಿಬಿಟ್ಟು ಈ ರೀತಿ ಇದನ್ನು ಸೇವ್ ಮಾಡಿ ಇಟ್ಕೋಬಹುದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಇನ್ನೊಂದು ರುಚಿಕರವಾದ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.